ಸಿಟಿ ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಪರದಾಟ ಶುರುವಾಗಿದೆ. ಅನೇಕ ಭಾಗಗಳು ಬೆಂಗಳೂರಿನಲ್ಲಿ ನೀರೇ ಬರದೇನೆ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹೀಗೆ ಮುಂದುವರೆದರೆ ಪರಿಸ್ಥಿತಿ ಏನು? ಮುಂದಿನ 3 ತಿಂಗಳು ಹೇಗಿರುತ್ತೆ ಪರಿಸ್ಥಿತಿ? ಇದರ ಬಗ್ಗೆ ಆತಂಕಕಾರಿ ವಿಚಾರಗಳನ್ನು ಜಲತಜ್ಞರು ಬಿಚ್ಚಿಟ್ಟಿದ್ದಾರೆ. ನೋಡೋಣ ಬನ್ನಿ. ಎಲ್ಲೆಲ್ಲೂ ಜಲಕ್ಷಾಮ. ಬೆಂಗಳೂರಿಗರೇ ಬಿ ಕೇರ್ಫುಲ್. ಎಚ್ಚೆತ್ತುಕೊಳ್ಳದಿದ್ರೆ ಮಹಾಗಂಡಾಂತರ ಫಿಕ್ಸ್. ಸಿಲಿಕಾನ್ ಸಿಟಿ ಬೆಂಗಳೂರು ಈ ಬಾರಿ ಬೇಸಿಗೆಗೂ ಮುನ್ನವೇ ಕುಡಿಯೋ ನೀರಿಗಾಗಿ ಸಂಕಷ್ಟ ಎದುರಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಗರದ ಹಲವು ಏರಿಯಾಗಳಲ್ಲಿ ನೀರಿಗಾಗಿ ಅಕ್ಕಪಕ್ಕದ ಏರಿಯಾಗಳಿಗೆ ತೆರಳಬೇಕಾದ ಸಂದಿಗ್ಧ ಸ್ಥಿತಿ ಕೂಡ ಜನರಿಗೆ ಎದುರಾಗ್ತಿದೆ. ಈ ಮಧ್ಯೆ ಸದ್ಯ ಬೇಸಿಗೆ ಆರಂಭದಲ್ಲಿ ನಮ್ಮ ಪಾಡು ಹೀಗಾದ್ರೆ ಬೇಸಿಗೆ ಮುಕ್ತಾಯದವರೆಗೂ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಬಹುದು ಅನ್ನೋ ಆತಂಕ ಹೆಚ್ಚು ಮಾಡ್ತಿದೆ. ಈ ನಡುವೆ ಬೆಂಗಳೂರಿನ ಮುಂದಿನ ಸ್ಥಿತಿ ಬಗ್ಗೆ ಅಂತರ್ಜಲ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 2003 ಮತ್ತು 2013ರ ನಂತರ ಈ ಬಾರಿ ಕೂಡ ಬರಗಾಲ ತಾಂಡವ ಆಡ್ತಾ ಇದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಈ 2 ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ನೀರಿನ ಸಮಸ್ಯೆ ಎದುರಿಸುವ ಸಾಧ್ಯತೆ ಇದೆ ಅಂತ ಅಂತರ್ಜಲ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಂತರ್ಜಲ ಅಂತ ಏನು ಹೇಳ್ತೀವಿ, ಅತಿಯಾದ ಬಳಕೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶ, ಓವರ್ ಎಕ್ಸ್ಪ್ಲಾಯ್ಟೆಡ್ ಬ್ಲಾಕ್ ಅಂತ. ಮಳೆ ಬಂದಾಗ ಮಳೆಯ ನೀರಿನ ಒಂದು ನಿಗದಿತ ಪ್ರಮಾಣ ಭೂಮಿಯಲ್ಲಿ ಇಂಗಿ ಶೇಖರಣೆ ಅಂತರ್ಜಲ ಆಗುತ್ತೆ. ಶೇಖರಣೆ ಆಗುತ್ತೆ, ಅದಕ್ಕಿಂತ 2 ಪಟ್ಟು 3 ಪಟ್ಟು ಬಳಕೆ ಮಾಡಿದಾಗ ಅಂತರ್ಜಲ ಕುಸಿತ ಹೋಗ್ತದೆ. ಕುಸಿತ ಹೋಗ್ತಾ ಅಂತರ್ಜಲನ ನಾವು ಕೂಡ ಬೆನ್ನಟ್ಟಿ ಅದರಿಂದ ಹೋಗ್ತೀವಿ ಅಂತಂದಾಗ ಇನ್ನೂ ಆಳವಾದ ಬೋರ್ ಕೊರಿತೀನಿ, ಇನ್ನೂ ಹೆಚ್ಚಿನ ಒಂದು ಅದರ ಪ್ರಭಾವ, ಪರಿಣಾಮ, ಕೆಟ್ಟ ಪರಿಣಾಮ ನಮ್ಮ ಅನುಭವದಲ್ಲಾಗ್ತಾ ಇದೆ ಅಂತ ನಾವು ಅನ್ಕೋಬೋದು. ಇನ್ನು ಇಂಥ ಘಟನೆಗೆ ಬೆಂಗಳೂರಿಗರು ಕೂಡ ಕಾರಣ ಅನ್ನೋದು ತಜ್ಞರ ಅಭಿಪ್ರಾಯ. ಕಾರಣ ನಿತ್ಯ ನೀರಿನ ಬಳಕೆ, ನೀರಿನ ಶೇಖರಣೆ, ಅಂತರ್ಜಲ ಅಭಿವೃದ್ಧಿ ಸಂಬಂಧ ಜನರು ಕೂಡ ಅರಿವೇ ಇಲ್ಲದೆ ವರ್ತನೆ ಮಾಡ್ತಾ ಇರೋ ಕಾರಣ ಇಂಥ ಪರಿಸ್ಥಿತಿ ಎದುರಾಗ್ತಿದೆ. ನಾನು ಈ ಸಂದರ್ಭಕ್ಕೆ ನನ್ನ ಜವಾಬ್ದಾರಿ ಏನು, ಯಾವ ಪ್ರದೇಶದಲ್ಲಿ ಯಾವ ಜನತೆಗೆ, ಯಾವ ಒಂದು ಮನೆಗೆ, ಯಾವ ವ್ಯಕ್ತಿಗೆ ಏನೇನು ಜವಾಬ್ದಾರಿ, ಬದಲಾವಣೆಗೆ ಅನುಗುಣವಾಗಿ ಅಂತಕ್ಕಂಥ ಅರಿವು ಒಂದು ಬೇಕಾಗಿದೆ. ಅರಿವು ಇಲ್ಲ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ನಿಮ್ಮ ಜಲಮಟ್ಟ, ವಾಟರ್ ಲೆವೆಲ್ ಅಂತ ಹೇಳ್ತೀವಿ, ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಹೇಳ್ತೀವಿ, ಅಂದರೆ ಸ್ಥಿರವಾಗಿ ಒಂದು ಅಂತರ್ಜಲ ಮಟ್ಟ ನಾವು ಮೋಟ್ರ್ ಓಡಿಸ್ತಿದ್ದಾಗ ಬಂದು ನಿಂತ್ಕೊಳ್ಳುತ್ತಲ್ಲ, ಆ ವಾಟರ್ ಲೆವೆಲ್ ಎಷ್ಟಿದೆ ಅಂದರೆ ಗೊತ್ತಿಲ್ಲ ಅಂತ. ನನ್ನ ಮನೆಗೆ 5 HP ಮೋಟ್ರ್ ಏನು ಬೇಕು? ನಾನು ಒಂದು ದಿನಕ್ಕೆ ನನಗೆ ಬೋರ್ವೆಲ್ಲಿಂದ 1000 ಲೀಟ್ರ್ ಸಾಕು ಅಂತಂದರೆ ಯಾಕೆ ನಾನು 5 HP 7 HP ಮೋಟ್ರ್ ಹಾಕ್ಕೋಬೇಕು? ಈ ಒಂದು ಅರಿವು ಮೂಡಿದಾಗ ನಮ್ಮಲ್ಲಿ ಸುಧಾರಣೆ ಕಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಅಂತರ್ಜಲ ಕಾಪಾಡುವಿಕೆ ಬಗ್ಗೆ ತಜ್ಞರ ಸಲಹೆ ಏನು ಅಂತ ನೋಡುವುದಾದ್ರೆ, ಕೊಳವೆ ಬಾವಿಗಳ ಆರೋಗ್ಯವನ್ನ ಅರಿಬೇಕಾಗಿರುವುದು ಮೊದಲ ಕೆಲಸ. ಕೊಳವೆ ಬಾವಿ ನಿರ್ವಹಣೆ ಬಗ್ಗೆ ಕೂಡ ಗಮನ ಇರಲಿ ಅಂತಾರೆ. ನೀರಿನ ಬಳಕೆ ದತ್ತಾಂಶಗಳನ್ನ ಅರಿರಿ. ಹಾಗೆ ನೀರಿನ ಬಳಕೆ ಸಂಬಂಧ ಗಮನವನ್ನ ಅತ್ಯಂತ ಸೂಕ್ತವಾಗಿ ವಹಿಸಿ. ಕಟ್ಟಡ ನಿರ್ಮಾಣದ ವೇಳೆ ಮಳೆ ನೀರು ಕೊಯ್ಲು ಮಾಡಲೇಬೇಕು. ಅನಗತ್ಯ ನೀರಿನ ಖರ್ಚಿಗೆ ಕಡಿವಾಣ ಹಾಕಬೇಕು ಅಂತ ಎಚ್ಚರಿಸಿದ್ದಾರೆ. ಒಟ್ಟಾರೆ ನೀರಿನ ಹಾಹಾಕಾರದ ಸರಿಪಡಿಸುವಿಕೆ ಬಗ್ಗೆ ತಜ್ಞರು ಹೇಳೋ ಪ್ರಕಾರ ಜನರೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲದಿದ್ರೆ ಸದ್ಯದ ಪರಿಸ್ಥಿತಿ ಜಸ್ಟ್ ಸ್ಯಾಂಪಲ್ ಅಷ್ಟೇ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.